ಖಂಡಿತ ರಂಜಿತ್ ಬಂದೇ ಬರ್ತಾನೆ ಅಲ್ವಾ ಚಿದಂಬರಂ? ರಂಜಿತ್ ಬಂದ? ಅಯ್ಯೋ ದೇವ್ರೆ, ಈ ಮುದುಕಿ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಸಿಕ್ಕಾಕೊಂಡ್ಬಿಡ್ತೀನಲ್ಲಪ್ಪ. ಎಷ್ಟು ಸರ್ತಿ ಹೇಳಿದ್ದೀನಿ ಫೋನ್ ಮಾಡಿ ಬರೋದಕ್ಕೆ ಹೇಳ್ಬಿಡಿ ಅಂತ. ಇವಾಗ ಏನಕ್ಕೆ ಕರೆಸಿದ್ದು? ಮೊದಲು ನನ್ನ ಸ್ಪೆಷಲ್ ಫ್ರೆಂಡನ್ನ ಮೀಟ್ ಮಾಡು, ಮಿಸ್ ಭೈರವಿ. ಮಿಸ್ ಭೈರವಿ? ಇವನೇ ನನ್ನ ಮಗ ರಂಜಿತ್. ಹಲೋ. 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 ಪಾಪ ಕಣ್ಣು ಕಾಣಲ್ಲ, ಬಟ್ ಶೀಸ್ ಅ ಗ್ರೇಟ್ ಲೇಡಿ. ನೈಸ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿಮ್ಮ ತಂದೆ ಶಶಾಂಕ್ ಇಬ್ರು ಬಿಸ್ನೆಸ್ ಮಾಡಬೇಕು ಅಂತಿದ್ರು, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತನೂ ಇದ್ರು. ಆದರೆ ನಿಮ್ಮಿಬ್ಬರ ಮಧ್ಯೆ ಚಕ್ರಿ ಇದ್ದಾನೆ. ನಿಮಗೂ ಚಕ್ರಿಗೂ ಜಗಳ ಆಯಿತು ಅಂತ ಕೇಳಿದೆ. ಚಕ್ರಿ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ದಟ್ಸ್ ಓಕೆ. ನೀ ದೊಡ್ಡವರು, ಚಿಕ್ಕವ್ರ ಹತ್ರ ಕ್ಷಮೆ ಕೇಳಬಾರ್ದು. ಆ ಚಕ್ರಿ ನಂಗೆ ಕ್ಷಮಿಸ್ತೀನಿ, ಆದರೆ ನಿಮ್ಮ ಜಾಸ್ಮಿನ್ನ ಮದುವೆ ಆಗೋಕ್ಕಾಗಲ್ಲ. ಅದು ನಿಮ್ಮ ದೊಡ್ಡ ಗುಣ. ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಬಿಸ್ನೆಸ್ ಮಾಡದೇ ಇದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾನು? ನಿಮ್ಮ ತಂದೆ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನೇ ಆಡಿದ್ದಾರೆ. ನಮ್ಮ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಚಕ್ರಿ ಮಾಡಿದ ತಪ್ಪಿಗೆ ಜಾಸ್ಮಿನ್ಗೆ ಶಿಕ್ಷೆ ಕೊಡಬೇಡಿ. ನೀವು ಅಂದರೆ ರಂಜಿತ್ ಚಕ್ರಿ ಹತ್ರ ಕ್ಷಮೆ ಕೇಳ್ತೀರಾ? ಅದು ಸಾಧ್ಯ ಇಲ್ಲ. ತಪ್ಪು ಮಾಡಿರೋದು ಅವನು, ನಾನು ಯಾಕೆ ಅವನ ಹತ್ರ ಕ್ಷಮೆ ಕೇಳಬೇಕು? ಅಯ್ಯಯ್ಯೋ, ಹಾಗೆ ಮಾತ್ರ ಹೇಳಬೇಡಿ. ನೀವು ಚಕ್ರಿ ಹತ್ರ ಕ್ಷಮೆ ಕೇಳಲಿಲ್ಲ ಅಂದರೆ ಅವನು ಜಾಸ್ಮಿನ್ನ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ಒಂದು ಹೆಣ್ಣಿನ ಭವಿಷ್ಯ ಉಳಿಬೇಕು, ಅವಳ ಜೀವನ ಹಾಳಾಗಬಾರ್ದು. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ರಂಜಿತ್ ಅವರು ಕೈ ಮುಗಿದು ಕೇಳ್ಕೊತಾ ಇದ್ದಾರೆ. ಒಂದೇ ಒಂದು ಸರಿ ಸಾರಿ ಅಂತ ಕೇಳ್ಕೊಂಡ್ರೆ ನೀನೇನು ಕಳ್ಕೊಳ್ಳಲ್ಲಲ್ವಾ? ಹೌದು ರಂಜಿತ್, ಅವ್ರ ವಯಸ್ಸಿಗೆ ಮರ್ಯಾದೆ ಕೊಟ್ಟಾದ್ರೂ ಅವ್ರ ಮಾತಿಗೆ ಒಪ್ಕೋಬೋದಲ್ವಾ? ಆಯ್ತು, ಕೇಳ್ತೀನಿ. ಈಗ ಸಮಾಧಾನ ಆಯ್ತಪ್ಪ. ನನ್ನ ಮಾತಿಗೆ ಬೆಲೆ ಕೊಟ್ಟು ಚಕ್ರಿ ಹತ್ರ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳ್ದಿಯಲ್ಲ, ತುಂಬ ಥ್ಯಾಂಕ್ಸ್ ರಂಜಿತ್. ದಟ್ಸ್ ಓಕೆ, ಬರ್ತೀನಿ.
ಜೋಪಾನವಾಗಿ ಮನೆಗೆ ಹೋಗಿ. ಮೊದಲೇ ಕಣ್ಣು ಮಬ್ಬು ನಿಮಗೆ. ಹುಷಾರ್. ಮೇಡಮ್, ಇನ್ನೇನು ಎಲ್ಲ ನೀವು ಅಂದ್ಕೊಂಡಾಗೆ ಆಗಿದೆ. ಹಾಂ ಅರ್ಪಿತಾ, ಕಮ್, ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಯಾರಿಗೋ ಮಬ್ಬು ಚಕ್ರಿ ಉರ್ಫ್ ರಂಜಿತ್, ನಿನಗೆ ಕತ್ಲು ಕವಿಬೇಕು, ಹಾಗೆ ಮಾಡ್ತೀನಿ. ಏನು ಈ ಮನೆ ಹಿರಿ ಸೊಸೆ ಆಗೋದಕ್ಕೆ ಅಂಕಲ್ ಕಾಲಿಟ್ಕೊಂಡು ಬೇಡ್ಕೊಳ್ತಾ ಇದ್ದೆ. ಕೊನೆಗೂ ನಮ್ಮ ಮಾವನ್ ಕಾಲಿಡಿಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಿಂಗೆ. ಲೇ ಸ್ವಾತಿ, ನಾನು ಅವ್ರ ಕಾಲ್ ಹಿಡ್ದೆ ಅಂದ ತಕ್ಷಣ ಅವ್ರಿಗೆ ಸಲಾಮ್ ಹೊಡಿತೀನಿ ಅಂತನೋ ಅಥವಾ ನನ್ನ ಮದುವೆಗೆ ಬರಲೇಬೇಕು ಅಂತನೂ ಅಲ್ಲ. ಈ ಮನೆ ಸೊಸೆ ಆಗೋದಕ್ಕೆ ನನ್ನ ದಾರಿನ ನಾನೇ ಈಸಿ ಮಾಡ್ಕೊಂಡೆ ಅಷ್ಟೇ. ನೀನು ಯಾರ್ ಕಾಲಿಡಿದ್ರು ಅಷ್ಟೇ. ಈ ಮನೆ ಹಿರಿ ಸೊಸೆ ಆಗೋದು ನಾನೇನೆ. ಅದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಈ ಮನೆ ಸೊಸೆ ಆಗ್ತೀನಿ ಅನ್ನೋದನ್ನ ಮರ್ತ್ಬಿಡು. ಮರಿಬೇಕಾದವಳು ನಾನಲ್ಲ, ನೀನು. ನಾನು ಅವ್ರ ಕಾಲ್ ಹಿಡ್ದೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹಿಡ್ದೆ, ಅದರಿಂದ ಇರೋ ಉದ್ದೇಶ ಏನು ಅನ್ನೋದು ಮುಖ್ಯ. ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತು. ಹೇಗಿದ್ರು ಅಂಕಲ್ ನಿಮ್ಮ ಮದ್ವೆಗೆ ಬರಲ್ಲ. ಈ ತರ ಹತ್ತು ಕರೆದು ಅವ್ರ ಮದ್ವೆಗೆ ಬರೋ ತರ ಮಾಡೋತ್ತಾನೆ. ನೀನಿನ್ನು ಬಚ್ಚಾಕೊಣೆ ನನ್ನ ಮುಂದೆ. ನನ್ನನ್ನು ಎದುರು ಹಾಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಡ. ಈಗಾಗಲೇ ಫೋಟೋಗೆ ಮಸಿ ಬಳ್ದಿರೋ ವಿಷಯದಲ್ಲಿ ನಿನ್ನನ್ನು ಹೇಗೆ ಸಿಗಾಕ್ಸಿದ್ದೀನಿ ಅಂತ ಗೊತ್ತು ತಾನೇ? ಗೊತ್ತು. ಆದ್ರೆ ಇಷ್ಟಕ್ಕೆ ಗೆದ್ದೆ ಅಂತ ನೀ ಅಂದ್ಕೋಬೇಡ. ಇವತ್ತಲ್ಲ ನಾಳೆ ನೀನ್ ಎಂತವಳು ಅಂತ ಈ ಮನೆಯವ್ರಿಗೆ ತಿಳಿಯೋಗ್ ಮಾಡ್ತೀನಿ. ನೀ ನನ್ನನ್ನ ಏನು ಮಾಡಕ್ಕಾಗಲ್ಲ. ನನ್ನ ಜೊತೆ ಆದಿತ್ಯ ಇದ್ದಾನೆ. ನಿನ್ ಜೊತೆ ಆದಿತ್ಯ ಅವರಿದ್ರೆ ನನ್ ಜೊತೆ ಆರ್ಯ ಮತ್ತೆ ಆಂಟಿ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸೂರ್ಯ ಅಂಕಲು ನನ್ ಜೊತೆ ಇದ್ದಾರೆ. ನೀನು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಕಡೆ ನಿನ್ಗೆ ಹೇಳೋದು, ನೀನಿನ್ನು ಚೈಲ್ಡು ಅಂತ. ಅವ್ರು ನಿಂಗೇನಾದ್ರೂ ಸಪೋರ್ಟ್ ಮಾಡಿದಿದ್ರೆ ನೀನೇನೋ ಅವ್ರ ಹತ್ರ ಹೇಳ್ದಲ್ಲ ಹೋಗ್ಬಿಟ್ಟು ನಾನೇ ಮಸಿ ಬಳ್ದಿದ್ದು ಅಂತ. ಅವಾಗ್ಲೇ ನಿನ್ ಮಾತನ್ನ ನಂಬಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬೋದಿತ್ತು. ಬಟ್ ಹಾಗೆ ಮಾಡಿಲ್ವಲ್ಲ. ಯಾಕೆ ಹೇಳು? ನಿನಗಿಂತ ಜಾಸ್ತಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅದಕ್ಕೆ ನೀನ್ ಈ ಮನೇಲಿ ಮಾಡ್ತಿರೋ ಕುತಂತ್ರಗಳನ್ನ ಈಗ್ಲೇ ಹೋಗಿ ಸೂರ್ಯ ಅಂಕಲ್ಗೆ ಹೇಳ್ತೀನಿ. ನೀನ್ ಅವ್ರ ಕಾಲ್ ಹಿಡಿದಿದ್ದ ಉದ್ದೇಶ ಏನು ಅಂತಾನೂ ಹೇಳ್ತೀನಿ. ಹೇಳ್ಕೋ ಹೋಗೆ. ನೀನ್ ಹೇಳ್ತೀನಿ ಅಂತ ತಕ್ಷಣ ನಾನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೀನ್ ಏನೇ ಮಾಡಿದ್ರು ಅದು ನನ್ನ ಆದಿತ್ಯನ ಮದ್ವೆವರೆಗೂ ಮಾತ್ರ. ಆಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ನೀನ್ ಈ ಮನೆ ಸೊಸೆ ಆದ್ರೆ ತಾನೆ. ನಾನೇ ಈ ಮನೆ ಹಿರಿ ಸೊಸೆ ಅಂತ ಆಲ್ರೆಡಿ ಆರ್ಯ ಡಿಸೈಡ್ ಮಾಡಿ ಆಗಿದೆ. ಇದನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನಿಂದ ಏನು ಬದಲಾಗದೇ ಇರೋದಿಲ್ಲ. ಹಾಗೆ ಆಂಟಿ ಮನ್ಸನ್ನು ಬದಲಾಯಿಸಿ ಅವ್ರನ್ನ ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ಲ, ಈ ಮನೆ ಹಿರಿ ಸೊಸೆ ಪಟ್ಟ ತಗೊಂಡು ಈ ಮನೆ ವಾತಾವರಣನೇ ಬದಲಾಯಿಸ್ತೀನಿ. ನಿರೋಷ, ಕೂಗ್ಬೇಡ. ನಾನು ಸೂರ್ಯ ಅವ್ರ ಕಾಲು ಹಿಡ್ತಿದ್ದು ಸುಮ್ಮನೆ ಅಲ್ಲ. ಅದರಿಂದ ನೂರಾರು ಅರ್ಥ ಇದೆ. ನಿನಗೆ ಹೇಳಿದ್ದು 2 ಮಾತ್ರ. ಇದನ್ನೆಲ್ಲ ಮಗು ತರ ನೋಡ್ಕೊಂಡು ಸುಮ್ಮನಿದ್ರೆ ನಿನಗೆ ಒಳ್ಳೇದು. ಅದನ್ನ ಬಿಟ್ಟು ಬಾಲ ಬಿಚ್ಚಕ್ ಬಂದ್ರೆ ನಿನ್ನ ಬಾಲನ ಕಟ್ ಮಾಡ್ತೀನಿ. ಹುಷಾರ್. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಗಂಡಿಂದ ಸೋಲೋಕೆ ಆಸೆಯೇ ನಿನಗೆ. ಚಕ್ರಿ, ರಂಜಿತ್ ಸಿಕ್ಕಿದ್ರಾ? ಕ್ಷಮೆ ಕೇಳಿದ್ ನಾವು ನಿಮ್ಮ ಹತ್ರ. ಹಾ ಕೇಳಿದ್ರು.
ಹೌದಾ? ಹೌದು. ದಾರಿಲಿ ಬರ್ತಾ ಸಿಕ್ಕಿದ್ರು. ನನ್ನಿಂದ ತಪ್ಪಾಗಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹೋಗಿ ಚಕ್ರಿ ನೀವು. ಅವ್ನು ಕ್ಷಮೆ ಕೇಳಿದ ತಕ್ಷಣ ನೀವು ಬಿಟ್ಬಿಟ್ರಾ? ಸ್ವಲ್ಪ ಬೈಬೇಕಿತ್ತು. ಅವನಾಗಿದ್ದವನೇ ಬಂದು ಕ್ಷಮೆ ಕೇಳ್ಕೊಂಡ್ಮೇಲೆ ಬೈಯೋದೆಲ್ಲ ಏನಕ್ಕೆ ಅಂತ ಸುಮ್ಮನೆ ಆದೆ. ಸರಿ ಅಲ್ವ ನಾ ಮಾಡಿದ್ದು? ಕಳ್ಳ, ಎಷ್ಟು ಚೆನ್ನಾಗಿ ಮಾತಾಡಿ ನನ್ನ ಮೊಮ್ಮಗಳನ್ನ ಮರಳು ಮಾಡ್ತಿದ್ಯಾ? ಮಾಡು ಮಾಡು. ನಿನ್ನ ನಾಟಕ ಎಷ್ಟು ದಿವಸ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಯಾರು? ಜಾಸ್ಮಿನ್ ಅವರು ಇದ್ದಾರೆ ಮ್ಯಾಮ್. ಜಾಸ್ಮಿನ್, ರಂಜಿತ್ ಅವರು ಬೊಕ್ಕೆ ಮತ್ತೆ ಗಿಫ್ಟ್ ಕೊಟ್ಟಿದ್ದಾರೆ. ಯಾರೇ ಅದು ಬಂದಿದ್ದು? ಅಜ್ಜಿ, ರಂಜಿತ್ ನನಗೆ ಅಂತ ಗಿಫ್ಟ್ ಕಳಿಸಿದಾನೆ. ಹೌದಾ? ಅದ್ರಲ್ಲಿ ಏನಿದೆ ಅಂತ ನೋಡೆ. ಅಯ್ಯೋ, ಎಷ್ಟು ಚೆನ್ನಾಗಿದೆಯೇ! ಚೆನ್ನಾಗಿದೆ ಅಲ್ಲೇನೆ ನೆಕ್ಲೆಸು, ಸೂಪರ್ ಆಗಿದೆ. ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನನಗೆ ಯಾಕೆ ಕಳಿಸಿರ್ಬೋದು? ನೀನು ಮೊನ್ನೆ ಅವನ ಜೊತೆ ಕೋಪ ಮಾಡ್ಕೊಂಡಿದ್ಯಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಕಳಿಸಿರ್ಬೇಕು. ಇನ್ನು ಲೆಟರ್ ಬೇರೆ ಕಳಿಸಿದ್ದಾರೆ. ತಗೊಳ್ಳೆ, ಓದು ಅದ್ರದ್ದು ಏನಿದೆ ಅಂತ. ಸಾರಿ ಜಾಸ್ಮಿನ್, ನಿನ್ನಂಥ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮೀಟ್ ಮಾಡಿ ಮಾತಾಡೋ ಅವಕಾಶನ ನಾನು ಮಿಸ್ ಮಾಡಿಕೊಂಡೆ. ಬಟ್ ಹೇಗಿದ್ರೂ ಇಬ್ಬರು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದೀವಲ್ಲ, ಆಗ ನಿನ್ನನ್ನು ಮೀಟ್ ಮಾಡ್ತೀನಿ, ಅದು ಶೀಘ್ರದಲ್ಲೇ. ಯಾಕಂದರೆ ಇಷ್ಟರಲ್ಲೇ ನಮ್ಮ ಬಿಸ್ನೆಸ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಆ ಒಂದು ಖುಷಿಗೋಸ್ಕರ ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಇದು ನಿಮ್ಗಿಷ್ಟ ಆಗಿದ್ರೆ ನಾನು ನಿಮ್ಗಿಷ್ಟ ಆಗಿರ್ತೀನಿ ಅನ್ನೋದು ನನ್ನ ಭಾವನೆ. ಚಕ್ರಿ, ಯಾವಾಗ ಬಂದೆ? ಹೇಗಿದೆ ನೆಕ್ಲೆಸು? ಸುಂದರವಾಗಿದೆ ಅಲ್ಲ? ಜಾಸ್ಮಿನ್ಗೆ ರಂಜಿತ್ ಕಳಿಸಿರೋದು. ಜಾಸ್ಮಿನ್, ಹೋಗಮ್ಮ, ನೆಕ್ಲೆಸ್ನ ಭದ್ರವಾಗಿ ಒಳಗಡೆ ಇಡಮ್ಮ. ಚಕ್ರಿ, ಇಷ್ಟು ದಿವಸ ನೀನು ಆಡ್ತಿದ್ದಲ್ಲ ಆಟ, ಅದಲ್ಲ ಕಣೋ, ಇನ್ನು ಮೇಲೆ ನಾನು ಆಡಿಸ್ತೀನಲ್ಲ ಅದು ಆಟ. ಸೋಲೋದಕ್ಕೆ ಸಿದ್ಧವಾಗಿರು. ಶಕೋ, ಮತ್ತೆ ಬಾಮ್ಮ, ನನ್ನ ಗಲ್ಲರೈ ಕೇಳಿದ್ದೌ ಚಲವೇ ತಕ್ಕೆ. ಅಪ್ಪ, ಇವರು ನಮ್ಮ ಮದುವೆಗೆ ಒಪ್ಸೋಷ್ಟರಲ್ಲಿ ಸಾಕಾಗೋಯ್ತು. ಎಂಥ ಕಲ್ ಮನ್ಸು ಅವ್ರದ್ದು. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕರ್ಗೋದೇ ಇಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇನ್ಯಾರ ಬಗ್ಗೆ? ಈ ಮನೆ ಬಿಗ್ ಬಾಸ್ ಅಂತ ಪೋಸ್ಟ್ ಕೊಟ್ಕೊಂಡು ಚಿಕ್ಕ ಮಕ್ಳ ತರ ಸಂಚ್ ಮಾಡ್ತಿದಾರಲ್ಲ ಅವ್ರ ಬಗ್ಗೆ. ಯಾರು, ಸೂರ್ಯ ಅವರಾ? ಹ್ಞೂ ಕಣೋ, ಆ ದೊಡ್ಡ ಮನುಷ್ಯನೇ. ಅಲ್ಲ, ಇಷ್ಟು ದಿನ ಮದುವೆಗೆ ಬರ್ತೀನಿ ಅಂತ ಹೇಳ್ತಿದ್ರು, ಈಗ ಸಡನ್ ಆಗಿ ಬರಲ್ಲ ಅಂತ ಹೇಳ್ತಿದ್ದಾರೆ. ಈ ಮನೆ ಹಿರಿಯರು ಅನ್ನೋ ಗೌರವಕ್ಕೋಸ್ಕರ ಒಂದು ಮಾತು ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಹೋದೆ. ಅದಕ್ಕೆ ಅವ್ರು ಎಂಥ ಮಾತು ಹೇಳ್ಬಿಟ್ರು ಗೊತ್ತಾ?
ಏನು ಹೇಳಿದ್ರು? ನಾನು ಹೋಗಿ ತಪ್ಪದೇ ಮದ್ವೆಗೆ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆಗೆ ಬರಲ್ಲ, ನಾನು ಮಾತ್ರ ಅಲ್ಲ ಆರ್ತಿ ಅವ್ರನ್ನು ಮದ್ವೆಗೆ ಕಳ್ಸಲ್ಲ ಅಂತ ಹೇಳ್ಬಿಡೋದ. ಹಾಗೆ ಹೇಳಿದ್ರ? ಏನ್ ನಮ್ಮಮ್ಮ ಅವ್ರೊಬ್ರಿಗೆ ಮಾತ್ರ ಸ್ವಂತ ಅಂತ? ಅಮ್ಮನ ಮೇಲೆ ಅವ್ರಿಗಿಂತ ಜಾಸ್ತಿ ಹಕ್ಕು ನನಗಿದೆ. ಅವ್ರು ಯಾರು ನಮ್ಮಮ್ಮನ ನನ್ನ ಮದ್ವೆ ಕಳ್ಸಲ್ಲ ಅಂತ ಹೇಳಿದಕ್ಕೆ? ತಡಿ ನಾನೇ. ಅಯ್ಯೋ ಅದಿ ಬೇಡ ಕಣೋ, ನೀನಿವಾಗ ಏನಾದರೂ ಹೋದ್ರೆ ನಾನೇ ಹೇಳಿ ಗಲಾಟೆ ಮಾಡೋದಕ್ಕೆ ಕಳ್ಸಿದ್ದೀನಿ ಅಂತ ಅನ್ಕೋತಾರೆ. ಅಂದ್ಕೊಂಡ್ರೆ ಅಂದ್ಕೊಂಡಿ ಬಿಡೆ, ನೀನ್ ಯಾಕೆ ಹೆದರ್ಕೋತ್ಯಾ? ನಾನು ಅವ್ರಿಗೆ ಹೆದರ್ಕೊಂಡು ಈ ಥರ ಹೇಳ್ತಿಲ್ಲ ಕಣೋ. ನೀನಿವಾಗ ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿದೆ ಅಂತ ಇಟ್ಕೋ, ಆ ಸೂರ್ಯ ಅವರು ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ. ಆಗ ನಾವೀ ಮನೆಗೆ ಬಂದಿದ್ದ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ ಕಣೋ. ಆಂಟಿನ ಅವರಿಂದ ದೂರ ಮಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸ್ವಲ್ಪ ದಿನ ನೀನು ತಾಳ್ಮೆಯಿಂದ ವೇಟ್ ಮಾಡು. ಹಾಗಂತ ಅಂದಾಗಲ್ಲ ಅಂದ್ಕೊಂಡು ಬೈದಾಗ ಬೈಸ್ಕೊಂಡಿರ್ಬೇಕಾ? ಇರಬೇಡ ಕಣೋ, ನೀನವ್ರಿಗೆ ಟಾಂಗ್ ಕೊಡು. ನಾನು ಬೇಡ ಅಂತ ಹೇಳಿಲ್ವಲ್ಲ. ಈಗ ನಾನು ಸೂರ್ಯ ಅವ್ರ ಕಾಲು ಹಿಡಿದು ಆಂಟಿನ ಮದುವೆ ಕಳಿಸಿ ಅಂತ ಹತ್ತು ಕರೆದು ಬೇಡ್ಕೊಂಡು ಬಂದಿದ್ದೀನಿ ಕಣೋ. ಏನಂದೆ? ಅಮ್ಮನ ನಮ್ಮ ಮದ್ವೆ ಕಳಿಸಿ ಅಂತ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ಯಾ? ನೀನ್ ಯಾಕೆ ಯಾರು ಕಾಲು ಹಿಡ್ಕೊಂಡು ಬೇಡ್ಕೊಂತ್ಯಾ? ಇನ್ನೇನು ಮಾಡಲಿ ಆದಿತ್ಯ, ನಮ್ಮ ಮದುವೆಗೆ ನಿಮ್ಮ ತಾಯಿನೇ ಇಲ್ಲದೆ ಇದ್ರೆ ಹೇಗೆ ಹೇಳು? ಅದಕ್ಕೆ ಸೂರ್ಯ ಅವ್ರ ಕಾಲು ಹಿಡಿದು ಬೇಡ್ಕೊಂಡಿದ್ದಕ್ಕೆ ನೋಡೋಣ ಅಂತ ಹೇಳಿದ್ರೆ ಹೊರತು ಒಂದು ಮಾತು ಬರ್ತೀನಿ ಅಂತ ಹೇಳಿಲ್ಲ ಗೊತ್ತಾ? ಬರ್ದೇ ಇದ್ರೆ ಬೇಡ ನಿರೋಷ, ಅವ್ರು ಬರಲೇಬೇಕು ಅಂತ ನನಗೇನು ಆಸೆ ಇಲ್ಲ. ನನ್ನ ಮದ್ವೆಗೆ ನಮ್ಮ ಅಮ್ಮ ಒಬ್ರು ಬಂದರೆ ಸಾಕು, ಇನ್ಯಾವನು ಬೇಕಾಗಿಲ್ಲ. ನಾನು ಹಾಗೆ ಅನ್ಕೊಂಡು ಎಷ್ಟು ಬಲವಂತ ಮಾಡಿದೆ. ಸದ್ಯ ಆಂಟಿನಾದರೂ ಕಳಿಸ್ತೀನಿ ಅಂದ್ರಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನೋಡು, ಇನ್ನೊಂದ್ಸಲ ಅವ್ರ ಕಾಲಿಗೆಲ್ಲ ಬೀಳೋದು ಇಟ್ಕೋಬೇಡ ನೀನು. ಸರಿ, ನೀನು ಹೇಳ್ದಾಗೆ ಆಗಲಿ. ಅದಿ ನನಗೊಂದು ಅನುಮಾನ ಕಣೋ, ಅಕಸ್ಮಾತ್ ಈ ಸೂರ್ಯ ಅವ್ರು ಏನಾದರೂ ನಮ್ಮ ಮದುವೆ ನಡೀದೇ ಇರೋ ಥರ ಮಾಡಿದ್ರೆ ಅಂತ. ಡೋಂಟ್ ವರಿ ನಿರೋಷ, ಅವ್ರು ಏನೇ ಮಾಡಿದ್ರು ನಮ್ಮ ಮದುವೆ ನಿಲ್ಸೋಕ್ಕಾಗಲ್ಲ. ಅದು ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ಏನು ಸುಳ್ಳು ಹೇಳ್ತಾ ಇದ್ದಾಳೆ ಅವಳು? ಅಂಕಲು ಆಂಟಿನ ಕಳಿಸ್ತೀನಿ ಅಂತ ಹೇಳೇ ಇಲ್ಲ, ಇಲ್ಲಿ ಬಂದು ಹೀಗೆ ಉಲ್ಟಾ ಹೊಡಿತಾ ಇದ್ದಾಳೆ. ಇವಳು ಹೀಗೆ ಬಿಟ್ಟರೆ ಈ ಮನೆ ಹಾಳು ಮಾಡೋದಂತೂ ಗ್ಯಾರಂಟಿ. ಇದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ರಂಜಿತು ನಿನಗೆ ಇಷ್ಟು ಬೆಲೆ ಬಾಳೋ ಗಿಫ್ಟ್ ಕೊಟ್ಟಿದ್ದಾನೆ ಅಂದರೆ ಅದರಿಂದ ಏನೋ ದುರುದ್ದೇಶ ಇದೆ ಅಂತಲೇ ಅರ್ಥ. ಯಾಕಾಗನ್ಸ್ತು ನಿಮಗೆ? ಯಾಕೆಂದರೆ ನೀನು ನೋಡಿದ್ರೆ ಒಳ್ಳೆ ಚಂದನದ ಗೊಂಬೆ ಇದ್ದಾಗಿದ್ಯಾ, ಹಾಗಂತ ಶಕ್ಕು ಹೇಳ್ತಿರ್ತಾಳೆ. ನಿನ್ನಂಥ ಸುಂದರವಾದ ಹುಡುಗಿನ ಯಾಕೆ ಬಿಟ್ಕೊಡ್ಬೇಕು, ಮದುವೆ ಆಗ್ಬಿಡೋಣ ಅಂತ ನೆಕ್ಲೆಸ್ ಕೊಟ್ಟಿರ್ಬೋದು. ನಿನ್ನನ್ನು ಇಂಪ್ರೆಸ್ ಮಾಡ್ತಿದ್ದಾನೆ ಅಂತ ಉದ್ದೇಶ ಏನಾದರೂ ಆ ರಂಜಿತ್ಗಿದ್ರೆ ಅವ್ನ ಗಿಫ್ಟ್ನ ಈಗಲೇ ಮುಖಕ್ಕೆ ಎಸ್ದು ನಿನ್ನ ಜೊತೆ ಯಾವತ್ತೂ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿ ಬರ್ತೀನಿ. ಅಲ್ವೇ? ಮಾತಾಡಿದ್ರೆ ಬಿಸ್ನೆಸ್ ಬೇಡ ಅಂತಿದ್ಯಲ್ಲ, ಬಿಸ್ನೆಸ್ಸಿಂದ ಹಿಂದೆ ಸರಿದ್ರೆ ಲಾಸ್ ಯಾರಿಗೆ? ನಿನಗೆ. ಮತ್ತಿನ್ನೇನಜ್ಜಿ, ಬಿಸ್ನೆಸ್ ಪಾರ್ಟ್ನರ್ ಅಂದರೆ ಬಿಸ್ನೆಸ್ಗೆ ಮೀಸಲಾಗಿರ್ಬೇಕು. ಅದನ್ನ ಬಿಟ್ಟು ನಾನು ಮದುವೆ ಆಗ್ತೀನಿ ಅಂದರೆ ನಾನು ಚಕ್ರಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಷ್ಟೇ. ನಾನೇನು ರಂಜಿತನ ಮದುವೆ ಆಗು ಅಂತ ಹೇಳ್ತಿದ್ದೀನ? ನೀನು ಇಷ್ಟಪಟ್ಟ ಹಾಗೆ ಚಕ್ರಿನೇ ಮದುವೆ ಆಗು. ಆದರೆ ನಾನು ಹೇಳಿದ್ದನ್ನ ಸ್ವಲ್ಪ ಕೇಳಿಸ್ಕೋ. ಏನು? ಬಿಸ್ನೆಸ್ ವಿಷಯವಾಗಿ ನೀನು ರಂಜಿತ್ ಇಬ್ಬರೇ ಅಲ್ಲಿ ಇಲ್ಲಿ ಹೋಗ್ಬೇಕಾಗ್ಬೋದು, ಫಾರಿನ್ಗೂ ಹೋಗ್ಬೇಕಾಗ್ಬೋದು. ಆಗ ರಂಜಿತು ನಿನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅಲ್ವಾ? ಅದಕ್ಕೆ ಬಿಸ್ನೆಸ್ ಶುರುವಾಗೋಗಿ ಮೊದಲೇನೆ ಚಕ್ರಿನ ಮದುವೆ ಆಗ್ಬಿಡು. ಹಾಗೆ ಮಾಡಿದ್ರೆ ಮಾತ್ರ ರಂಜಿತ್ ನಿನ್ನಿಂದ ದೂರ ಇರ್ತಾನೆ. ಐಡಿಯಾ ಏನೋ ಚೆನ್ನಾಗಿದೆ ಅಜ್ಜಿ, ಆದರೆ
ಸದ್ಯಕ್ಕೆ ಮದುವೆ ಬೇಡ ಅಂತ ಚಕ್ರಿ ಹೇಳ್ತಾ ಇದ್ದಾರೆ. ಯಾಕೆ ಬೇಡವಂತೆ? ಅದೇನೋ ಯಾವಾಗ ಕೇಳಿದ್ರು ಸ್ವಲ್ಪ ದಿನ ಕಳೀಲಿ, ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳ್ತಾ ಇರ್ತಾರಜ್ಜಿ. ದಿನ ಕಳೀಲಿ ಅಂತ ಹೇಳ್ತಿದ್ರೆ ಇಬ್ಬರಿಗೂ ಏಜ್ ಆಗ್ಬಿಡುತ್ತೆ ಅಷ್ಟೇ. ಯು ಶುಡ್ ಗೆಟ್ ಮ್ಯಾರಿ ಆಟ್ ದಿ ರೈಟ್ ಏಜ್. ಹೌದು. ನೀನು ನಾನು ಹೇಳೋದನ್ನ ಸೈಲೆಂಟಾಗಿ ಕೇಳು. ಮದುವೆ ವಿಚಾರ ನನಗೆ ಬಿಡು. ಚಕ್ರಿ ಹತ್ರ ಏನು ಹೇಳಕ್ ಹೋಗ್ಬೇಡ. ಅಕಸ್ಮಾತ್ ಹೇಳ್ಬಿಟ್ರೆ ಮದುವೆ ಮುಂದಕ್ಕೆ ಹಾಕ್ಸ್ಬಿಡ್ತಾನೆ. ಮದುವೆ ಮುಂದಕ್ಕೆ ಹಾಕ್ದಾಗೆ ನಿನ್ನ ಚಕ್ರಿ ಮದುವೆ ನಾನು ಮಾಡಿಸ್ತೀನಿ. ಆದ್ರೆ ಹೇಳ್ದೆ ಇರೋದು ತಪ್ಪಲ್ವಾ? ತಪ್ಪು ಸರಿ ಯೋಚನೆ ಮಾಡಿದ್ರೆ ಸದ್ಯಕ್ಕೆ ಮದುವೆ ಆಗೋದಿಲ್ಲ. ಬೇಡ 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 ಬೇಡ, ಮದುವೆ ಬೇಗ ಆಗಬೇಕು. ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಸರಿ, ಚಕ್ರಿ ಹತ್ರ ಮದುವೆ ವಿಷಯ ಪ್ರಸ್ತಾಪ ಮಾಡಲ್ಲ. ಅವನಿಗೆ ಹೇಳ್ದೇನೆ ಅವನ ಮದುವೆ ನಿನ್ನ ಜೊತೆಲಿ ಮಾಡೋದು ತನ್ನ ಜವಾಬ್ದಾರಿ. ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಏನು ಪ್ರಾಬ್ಲಮ್ ಆಗೋದಿಲ್ಲ. ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಓಕೆ ಅಜ್ಜಿ. ಚಕ್ರಿ ರೆಡಿಯಾಗಿರು, ನಾನು ತೋಡೋ ಹಳ್ಳಕ್ಕೆ ಬೀಳಕ್ಕೆ.